ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಶಾರದಾ ಮಂಟಪ ಉಜಿರೆ ಈ ಒಂದು ಗಣೇಶೋತ್ಸವದ ಪೂರ್ವ ತಯಾರಿ ಸಭೆಯ ಪ್ರಯುಕ್ತ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೇವೆ. ಇಂದಿನ ಒಂದು ಸಭೆಯ ವೇದಿಕೆಗೆ ನಮ್ಮ ಗಣೇಶೋತ್ಸವದ ಗೌರವಾಧ್ಯಕ್ಷರಾಗಿರುವಂತಹ ಶರತ್ ಕೃಷ್ಣ ಪಡ್ವೆಟ್ನಾಯರವರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅಧ್ಯಕ್ಷರಾಗಿರುವಂತಹ ರಾಮಣ್ಣಗೌಡ ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಅರವಿಂದ್ ಕಾರಂತ್ ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಕೋಶಾಧಿಕಾರಿಗಳಾಗಿರುವಂತಹ ಧೀರಜ್ ಕುಂಜಾರ್ಪ ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯದರ್ಶಿಗಳಾಗಿರುವಂತಹ ಪ್ರವೀಣ್ ಸರ್ ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. 18ನೇ ವಿಜೃಂಭಣೆಯ ಗಣೇಶೋತ್ಸವ ನಡೆದು 19ನೇ ವರ್ಷದ ಒಂದು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಶಾರದಾ ಮಂಟಪದಲ್ಲಿ ನಡೀಲಿಕ್ಕಿದೆ. ಈ ವರ್ಷ ಬಹಳ ವಿಶೇಷ ಅಂತ ಹೇಳಿದ್ರೆ, ಎಲ್ಲ ವರ್ಷವೂ ಕೂಡ ನಡೀತಾ ಇದ್ದಾಗೆ ಬಹಳ ವಿಜೃಂಭಣೆಯಿಂದ ಗಣೇಶೋತ್ಸವ ನಡೀತದೆ. ಅದರ ಜೊತೆಗೆ ದೇವರಿಗೆ ಒಂದು ಪ್ರಭಾವಳಿಯನ್ನ ಅರ್ಪಿಸಬೇಕು ಅನ್ನುವಂತಹ ಒಂದು ಭಕ್ತರ ಕನಸು ಕೂಡ ಈ ವರ್ಷ ಒಂದು ನನಸಾಗುವಂತಹ ಸಂದರ್ಭಕ್ಕೆ ನಾವೆಲ್ಲರೂ ಕಾಲಿಡ್ತಾ ಇದ್ದೇವೆ. ಅದರ ಜೊತೆಗೆ ಈ ವರ್ಷ ಒಂದಷ್ಟು ಖರ್ಚು ವೆಚ್ಚಗಳು ಕೂಡ, ಅಂದ್ರೆ ಒಂದು 8 ಲಕ್ಷ ರೂಪಾಯಿ ವೆಚ್ಚದ ಒಂದು ಪ್ರಭಾವಳಿ ದೇವರಿಗೆ ಅರ್ಪಣೆ ಆಗ್ತಾ ಇರುವುದರಿಂದ ಒಂದಷ್ಟು ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಇದೆ. ಅದಕ್ಕೂ ಕೂಡ ಎಲ್ಲ ಭಕ್ತರ ಸಹಕಾರ ಖಂಡಿತ ಮುಂದಕ್ಕೆ ಬೇಕಾಗ್ತದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ, ಮೊದಲನೇದಾಗಿ ನಮ್ಮ ಸಂಸ್ಕೃತಿಯಂತೆ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಬೇಕು ಅಂತೇಳಿ ಜಯಲಕ್ಷ್ಮಿ ನಾಗೇಶ್ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಾತಾಪಿ ಗಣಪಂ ತಿಂಬಚೆ ಓಂ ವಾತಾಪಿ ಗಣಪ ತಿಂಬಚೆ ಅಂ ವಾತಾಪಿ ಗಣಪ ತಿಂಬಚೆ ಅಂ ವಾತಾಪಿ ಗಣಪ ತಿಂಬಚೆ ಅಂ ವಾರಣಂ ಸಂಹಾರ ಪ್ರದಂ ಶಿವಾರಣಂ ಸಂಹಾರ ಪ್ರದಂ ಶಿವಾತಾಪಿ ಗಣಪ ತಿಂಬಚೆ ಅಂ ವಾರಣಂ ಸಂಹಾರ ಪ್ರದಂ ಶಿವಾತಾಪಿ ಗಣಪ ತಿಂಬಜೆ ಭೂತಾದಿತಂ ಸೇವಿತ ಚರಣಂ ಭೂತಾದಿತಂ ಸೇವಿತ ಚರಣಂ ಭೂತ ಭೌತಿಕ ಪ್ರಪಂಚ ಭರಣಂ ಭೂತಾದಿತಂ ಸೇವಿತ ಚರಣಂ ಭೂತ ಭೌತಿಕ ಪ್ರಪಂಚ ಭರಣಂ ವೀತರಾಗಿನೋ ವಿನುತ ಯೋಗಿನೋ ವೀತರಾಗಿನೋ ವಿನುತ ಯೋಗಿನೋ ವಿಶ್ವಕಾರಣೋ ವಿಘ್ನವಾರಣೋ ವಾತಾಪಿ ಗಣಪ ತಿಂಬಚೆ ಅಂ ವಾರಣಂ ಸಂಹಾರ ಪ್ರದಂ ಶಿವಾತಾಪಿ ಗಣಪ ತಿಂಬಚೆ ಬಹಳ ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದಂತಹ ಜಯಲಕ್ಷ್ಮಿ ನಾಗೇಶ್ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ಮುಂದಕ್ಕೆ ಬಂದಂತಹ ಅತಿಥಿಗಳನ್ನ ಸ್ವಾಗತಿಸುವುದು ನಮ್ಮ ಸಂಪ್ರದಾಯದಂತೆ ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಸಂತೋಷ್ ಅತ್ತಾಜಿ ಅವರು ಎಲ್ಲ ಭಕ್ತರನ್ನು ಕೂಡ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತೀನಿ. ಓಂ ಶ್ರೀ ಜನಾರ್ದನ ಸ್ವಾಮಿ ನಮಃ. ಓಂ ಶ್ರೀ ಗಣೇಶಾಯ ನಮಃ. 19ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಆಮಂತ್ರಣ ಬಿಡುಗಡೆ ಉಜಿರೆ ಗ್ರಾಮಕ್ಕೆ ಒಂದು ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು. ಯಾಕಂದರೆ ಬ್ರಹ್ಮಕಲಸ, ವಿಜಯಗೋಪುರ, ಬೆಳ್ಳಿ ಪ್ರಭಾವಳಿ ಹಾಗೂ ಇನ್ನಿತರ ಕಾರ್ಯಕ್ರಮ ಸಾರಥ್ಯ ತೆಗೆದುಕೊಂಡ ಹಾಗೂ
ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವ ಶ್ರೀ ನಮ್ಮ ದನಿಗಳಿಗೆ ಆಧಾರದ ಸ್ವಾಗತಗಳು. ವರ್ತಕ ಸಂಘದ ಅಧ್ಯಕ್ಷರು ಹಾಗೂ ಹೋಟೆಲ್ ಕಾರಂತ್ನ ಮಾಲಕರು ಹಾಗೂ ಅರವಿಂದ್ ಕಾರಂತ್ ಇವರಿಗೂ ಆಧಾರದ ಸ್ವಾಗತಗಳು. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ರಾಮಣ್ಣಗೌಡ ಇವರಿಗೂ ಆಧಾರದ ಸ್ವಾಗತಗಳು. ಹಾಗೂ ಸಾರ್ವಜನಿಕ ಗಣೇಶೋತ್ಸವದ ಕೋಶಾಧಿಕಾರಿಯಾಗಿರುವ ಶ್ರೀ ಧೀರಜ್ ಕುಂಜರ್ಪ ಇವರಿಗೂ ಆಧಾರದ ಸ್ವಾಗತಗಳು. ಹಾಗೂ ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯದರ್ಶಿಯಾಗಿರುವ ಪ್ರವೀಣ್ NS ಇವರಿಗೂ ಆಧಾರದ ಸ್ವಾಗತಗಳು. ಹಾಗೂ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸೇರಿರುವ ಹಿರಿಯರಿಗೂ ಕಿರಿಯರಿಗೂ ಆಧಾರದ ಸ್ವಾಗತ ಕೊಡುತ್ತಾ ಸ್ವಾಗತ ಭಾಷಣ ಕೊನೆಗೊಳಿಸಿದೆ. ಕೂಡ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ ಸಂತೋಷ್ ಅಪ್ಪಾಜಿ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಮುಂದಕ್ಕೆ ಇವತ್ತಿನ ಮುಖ್ಯ ಕಾರ್ಯಕ್ರಮವಾದಂತಹ ಆಮಂತ್ರಣ ಪತ್ರಿಕೆ ಬಿಡುಗಡೆ. ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವಂತಹ ನಮ್ಮ ಗೌರವ ಅಧ್ಯಕ್ಷರಾಗಿರುವಂತಹ ಶರತ್ ಕೃಷ್ಣ ಪಟ್ವೇಟ್ನಾಯರು ಅಧ್ಯಕ್ಷರು ಹಾಗೂ ಅತಿಥಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿದಂತಹ ಶರತ್ ಕೃಷ್ಣ ಪಟ್ವೇಟ್ನಾಯ ಮತ್ತು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದಕ್ಕೆ ಆಮಂತ್ರಣ ಪತ್ರಿಕೆಯ ವಾಚನವನ್ನ ಮಾಡಬೇಕಾಗಿ ಅರವಿಂದ ಕಾರಂತರು ನಿಕಟಪೂರ್ವ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಶಾರದಾ ಮಂಟಪ ಉಜಿರೆ 19ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ 27 ಬುಧವಾರ, 28 ಗುರುವಾರ, 29 ಶುಕ್ರವಾರ, ಆಗಸ್ಟ್ 20, 25. ಸ್ಥಳ ಶ್ರೀ ಶಾರದಾ ಮಂಟಪ ಉಜಿರೆ. ರಜತ ಪ್ರಭಾವಳಿ ನಿರ್ಮಾಣದ ಬಗ್ಗೆ ವಿಜ್ಞಾಪನ ಪತ್ರ. ಆತ್ಮೀಯರೇ, ಸಮಿತಿಯ ಸದಸ್ಯರ ಹಾಗೂ ಎಲ್ಲ ಭಗವದ್ಭಕ್ತರ ಸಂಕಲ್ಪದಂತೆ ಈ ಬಾರಿಯ 19ನೇ ವರ್ಷದ ಶ್ರೀ ಗಣೇಶೋತ್ಸವ ಶುಭ ಸಂದರ್ಭದಲ್ಲಿ ದೇವರಿಗೆ ರಜತ ಪ್ರಭಾವಳಿಯನ್ನು ಅರ್ಪಿಸಲಿದ್ದೇವೆ. ರಜತ ಪ್ರಭಾವಳಿಯ ನಿರ್ಮಾಣಕ್ಕೆ ಒಟ್ಟು 8 ಲಕ್ಷ ರೂಪಾಯಿಯನ್ನು ವೆಚ್ಚ ಮಾಡಲಾಗಿದೆ. ಈ ಪುಣ್ಯ ಕಾರ್ಯಕ್ಕೆ ಭಗವದ್ಭಕ್ತರಾದ ತಾವೆಲ್ಲರೂ ಈ ಹಿಂದಿನಿಂದಲೂ ಸಹಕರಿಸಿಕೊಂಡು ಬಂದಂತೆ ಉದಾರ ಧನ ಸಹಾಯ ನೀಡುವ ಮುಖಾಂತರ ಕೃತಾರ್ಥರಾಗಬೇಕಾಗಿ ವಿನಂತಿಸುವ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಶಾರದಾ ಮಂಟಪ ಉಜಿರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಿಯ ಭಗವದ್ಭಕ್ತ ಬಂಧುಗಳೇ, ಕಾರ್ಯಕ್ರಮಗಳು ತಾರೀಕು 27/8/2025 ಬುಧವಾರ ಬೆಳಿಗ್ಗೆ ಗಂಟೆ 7ಕ್ಕೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ. ಬೆಳಿಗ್ಗೆ ಗಂಟೆ 7:30ಕ್ಕೆ ಶ್ರೀ ಗಣಪತಿ ಹವನ. ಬೆಳಿಗ್ಗೆ ಗಂಟೆ 8ಕ್ಕೆ ಶ್ರೀ ಗಣಪತಿ ಮೂರ್ತಿ ಪ್ರತಿಷ್ಠೆ. ಗೌರವ ಉಪಸ್ಥಿತಿ ಶ್ರೀ ಅನಿಲ್ ಕುಮಾರ್ SS ಕಾರ್ಯನಿರ್ವಾಹಕ ನಿರ್ದೇಶಕರು, SKRDP ಧರ್ಮಸ್ಥಳ. ಶ್ರೀ ಜನಾರ್ದನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಶ್ರೀ ಧರ್ಮಸ್ಥಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಶ್ರೀ ಕಾರ್ತಿಕೇಯ ಸಂಸ್ಥಾಪಕರು, ಅಭ್ಯಾಸ್ ಶಿಕ್ಷಣ ಸಂಸ್ಥೆ ಕಾಶಿಬೆಟ್ಟು ಉಜಿರೆ. ಮೂರ್ತಿ ನಿರ್ಮಾಣದ ಸೇವಾಕರ್ತರು, ಕನಸಿನ ಮನೆ ಲಕ್ಷ್ಮೀ ಗ್ರೂಪ್ಸ್ ಫ್ರೆಂಡ್ಸ್ ಉಜಿರೆ. ಬೆಳಿಗ್ಗೆ ಗಂಟೆ 9ಕ್ಕೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಹಾಗೂ ಭಕ್ತಾಭಿಮಾನಿಗಳ ಸಹಕಾರದಿಂದ ಶ್ರೀ ಮಹಾಗಣಪತಿ ದೇವರಿಗೆ ಸಮರ್ಪಣೆಗೊಳ್ಳಲಿರುವ ರಜತ ಪ್ರಭಾವಳಿಯ ಶೋಭಾಯಾತ್ರೆ. ಬೆಳಿಗ್ಗೆ ಗಂಟೆ 9:30ಕ್ಕೆ ದೇವರಿಗೆ ನೂತನ ರಜತ ಪ್ರಭಾವಳಿ ಸಮರ್ಪಣೆ. ಬೆಳಿಗ್ಗೆ ಗಂಟೆ 10ಕ್ಕೆ ಭಾಷಣ ಸ್ಪರ್ಧೆ 1ರಿಂದ 4ನೇ ತರಗತಿ, 5ರಿಂದ 7ನೇ ತರಗತಿ, 8ರಿಂದ 10ನೇ ತರಗತಿ ಹಾಗೂ ಸಾರ್ವಜನಿಕರಿಗೆ. ವಿಷಯ ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ. ನಿರ್ವಹಣೆ ಶ್ರೀಮತಿ ಮೋಹನಾಂಗಿ H, ಶಿಕ್ಷಕಿ, ವಾಣಿ ಪ್ರೌಢಶಾಲೆ. ಶ್ರೀಮತಿ ಜ್ಯೋತಿ ಪ್ರವೀಣ, ಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾಯಾ. ಪೂರ್ವಾಹ್ನ ಬೆಳಿಗ್ಗೆ ಗಂಟೆ 10:30ರಿಂದ ಸಾರ್ವಜನಿಕರಿಗೆ ಹಗ್ಗ ಜಗ್ಗಾಟ ಸಹಿತ ವಿವಿಧ ಆಟೋಟ ಸ್ಪರ್ಧೆಗಳು ಉಜಿರೆ ವಲಯ. ಶಾರದಾ ಮಂಟಪದ ಎದುರಿನ ಮೈದಾನದಲ್ಲಿ. ನಿರ್ವಹಣೆ ಶ್ರೀ ಸಂತೋಷ್ ಅತ್ತಾಜೆ, ಶ್ರೀ ಸಂದೇಶ್ ಕುಂಜರ್ಪ ತಂಡ. ಪೂರ್ವಾಹ್ನ ಗಂಟೆ 11ಕ್ಕೆ ಪ್ರಬಂಧ ಸ್ಪರ್ಧೆ 1ರಿಂದ 4ನೇ ತರಗತಿ,
5ರಿಂದ 7ನೇ ತರಗತಿ, 8ರಿಂದ 10ನೇ ತರಗತಿ ಹಾಗೂ ಸಾರ್ವಜನಿಕರಿಗೆ. ವಿಷಯ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳ ಮಹತ್ವ. ಮಧ್ಯಾಹ್ನ ಗಂಟೆ 12ರಿಂದ ಮಹಾಪೂಜೆ. ಮಧ್ಯಾಹ್ನ ಗಂಟೆ 12:30ರಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ. ಸೇವಾಕರ್ತರು ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಉಜಿರೆ. ಅಪರಾಹ್ನ ಗಂಟೆ 2:30ರಿಂದ ರಂಗವಲ್ಲಿ ಸ್ಪರ್ಧೆ. ನಿರ್ವಹಣೆ ಶ್ರೀಮತಿ ಮಮತಾ ಶಿವರಾಮಗೌಡ ಉಜಿರೆ ಮತ್ತು ಶ್ರೀಮತಿ ಜಯಲಕ್ಷ್ಮಿ ನಾಗೇಶ್. ಮಧ್ಯಾಹ್ನ ಗಂಟೆ 2ರಿಂದ ಭಜನಾ ಸ್ಪರ್ಧೆ, ಕುಣಿತ ಭಜನಾ ತಂಡ. ಆಯೋಜಕರು 18ನೇ ವಯಸ್ಸಿನ ಒಳಗಿನ ಆಹ್ವಾನಿತ ತಂಡಗಳಿಗೆ ಮಾತ್ರ. ಆಯೋಜಕರು ಮಾತೃ ಮಂಡಳಿ ಉಜಿರೆ, ಪ್ರಗತಿ ಮಹಿಳಾ ಮಂಡಲ ರಿಜಿಸ್ಟರ್ಡ್ ಉಜಿರೆ. ಪ್ರಾಯೋಜಕರು ಮುಳಿಯ ಜ್ಯುವೆಲ್ಲರ್ಸ್ ಬೆಳ್ತಂಗಡಿ. ಸಾಯಂಕಾಲ ಗಂಟೆ 5ರಿಂದ ಕುಣಿತ ಭಜನೆ, ಛತ್ರಪತಿ ಶಿವಾಜಿ ಕುಣಿತ ಭಜನಾ ಮಂಡಳಿ ಉಜಿರೆ ಇವರಿಂದ. ರಾತ್ರಿ ಗಂಟೆ 7ರಿಂದ ಆಹ್ವಾನಿತ ಶಾಲಾ ತಂಡಗಳಿಂದ ನೃತ್ಯ ಕಾರ್ಯಕ್ರಮ. ನಿರೂಪಣೆ ಶ್ರೀ ರಮೇಶ್ ಮಯ್ಯ, ಮುಖ್ಯೋಪಾಧ್ಯಾಯರು SDM ಶಾಲೆ ಕಾಂಚನ. ರಾತ್ರಿ ಗಂಟೆ 7ಕ್ಕೆ ಮಹಾಪೂಜೆ. ಈ ದಿನದ ಕಾರ್ಯಕ್ರಮದ ಸಂಯೋಜನೆ ಛತ್ರಪತಿ ಶಿವಾಜಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಉಜಿರೆ, ಸಂಗಮ ಫ್ರೆಂಡ್ಸ್ ಉಜಿರೆ, ರೆಂಜಾಳ ಗೆಳೆಯರ ಬಳಗ. ತಾರೀಕು 28/8/2025 ಗುರುವಾರ ಬೆಳಿಗ್ಗೆ ಗಂಟೆ 8ಕ್ಕೆ ಶ್ರೀ ಗಣಪತಿ ಹವನ. ಬೆಳಿಗ್ಗೆ 9:30ಕ್ಕೆ ಭಜನಾ ಕಾರ್ಯಕ್ರಮ ಶ್ರೀ ದುರ್ಗಾ ಭಜನಾ ಮಂಡಳಿ ಕನ್ನಾಜೆ ಲಾಯ್ಲಾ. ಬೆಳಿಗ್ಗೆ ಗಂಟೆ 11ಕ್ಕೆ ಭಜನಾ ಕಾರ್ಯಕ್ರಮ ಮಾತೃ ಮಂಡಳಿ ಭಜನಾ ತಂಡದವರಿಂದ. ಮಧ್ಯಾಹ್ನ ಗಂಟೆ 12ಕ್ಕೆ ಮಹಾಪೂಜೆ. ಮಧ್ಯಾಹ್ನ ಗಂಟೆ 12:30ಕ್ಕೆ ಸಾರ್ವಜನಿಕ ಅನ್ನ ಸಂತರ್ಪಣೆ. ಅಪರಾಹ್ನ ಗಂಟೆ 3ರಿಂದ ಭಜನಾ ಕಾರ್ಯಕ್ರಮ ಭಗಿನಿ ಭಜನಾ ತಂಡದವರಿಂದ. ಅಪರಾಹ್ನ ಗಂಟೆ 4:30ಕ್ಕೆ ಭಜನಾ ಕಾರ್ಯಕ್ರಮ ಶ್ರೀ ಸತ್ಯನಾರಾಯಣ ಭಜನಾ ಮಂಡಳಿ ನಿಡ್ಗಲ್. ರಾತ್ರಿ ಗಂಟೆ 6:30ರಿಂದ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ನೃತ್ಯ ಜ್ಯೋತಿ ಸೀಸನ್ 2. ಆಯೋಜಕರು ಶ್ರೀ ಪ್ರಸಾದ್ BS, ಶ್ರೀ ಚಂದ್ರಹಾಸ್ ಪಳಂಜ. ಈ ದಿನದ ಕಾರ್ಯಕ್ರಮ ಸಂಯೋಜನೆ ಕುಂಜರ್ಪ ಫ್ರೆಂಡ್ಸ್ ಮತ್ತು ರಥಬೀದಿ ಗೆಳೆಯರು ಉಜಿರೆ ವಾಣಿಜ್ಯ ಮತ್ತು ಕೈಗಾರಿಕಾ ಉದ್ಯಮಿಗಳ ಸಂಘ ಉಜಿರೆ. ತಾರೀಕು 29/8/2025 ಶುಕ್ರವಾರ ಬೆಳಿಗ್ಗೆ ಗಂಟೆ 9:30ಕ್ಕೆ 108 ತೆಂಗಿನಕಾಯಿ ಶ್ರೀ ಗಣಪತಿ ಹವನ ಸಂಕಲ್ಪ ಪ್ರಾರಂಭ. ಪೂರ್ವಾಹ್ನ ಗಂಟೆ 11ಕ್ಕೆ ಪೂರ್ಣಾಹುತಿ. ಮಧ್ಯಾಹ್ನ ಗಂಟೆ 12ಕ್ಕೆ ಮಹಾಪೂಜೆ. ಮಧ್ಯಾಹ್ನ ಗಂಟೆ 12:30ಕ್ಕೆ ಪಲ್ಲಪೂಜೆ ಬಳಿಕ ಸಾರ್ವಜನಿಕ ಅನ್ನ ಸಂತರ್ಪಣೆ. ಅಪರಾಹ್ನ ಗಂಟೆ 3:30ರಿಂದ ಭಜನಾ ಕಾರ್ಯಕ್ರಮ ಓಂಕಾರ ಭಜನಾ ಮಂಡಳಿ ಮಿತ್ತಬಾಗಿಲು ಶ್ರೀ ವಾಸುದೇವರಾವ್ ಕಕ್ಕೆನೇಜಿ ಅವರ ತಂಡದಿಂದ. ಸಾಯಂಕಾಲ ಗಂಟೆ 5ರಿಂದ ಸಭಾ ಕಾರ್ಯಕ್ರಮ ಮತ್ತು ಬಹುಮಾನ ವಿತರಣೆ. ಗೌರವ ಉಪಸ್ಥಿತಿ ಶ್ರೀ ಶರತ್ ಕೃಷ್ಣ ಬಡವಟ್ನಾಯರು, ಆನುವಂಶಿಕ ಆಡಳಿತ ಮುಕ್ತೇಶ್ವರರು, ಶ್ರೀ ಜನಾರ್ದನ ದೇವಸ್ಥಾನ ಉಜಿರೆ. ಅಧ್ಯಕ್ಷರು ಶ್ರೀ ರಾಮಣ್ಣಗೌಡ, ಅಧ್ಯಕ್ಷರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಉಜಿರೆ. ಮುಖ್ಯ ಅತಿಥಿಗಳು ಶ್ರೀ ಡಿ ಕಿರಣ್ ಚಂದ್ರ ಪುಷ್ಪಗಿರಿ ಉರುವಾಲು, ಸಾಮಾಜಿಕ ಮತ್ತು ಧಾರ್ಮಿಕ ಮುಖಂಡರು. ಶ್ರೀಮತಿ ಉಷಾ ಕಿರಣ್ ಕಾರಂತ್, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಉಜಿರೆ. ಉಪಸ್ಥಿತಿ ಶ್ರೀ ಪ್ರವೀಣ್ NS, ಕಾರ್ಯದರ್ಶಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಉಜಿರೆ. ಶ್ರೀ ಧೀರಜ್ ಕುಂಜರ್ಪ, ಕೋಶಾಧಿಕಾರಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಉಜಿರೆ. ರಾತ್ರಿ ಗಂಟೆ 7ಕ್ಕೆ ಮಹಾಪೂಜೆ. ರಾತ್ರಿ ಗಂಟೆ 7:30ಕ್ಕೆ ಆಕರ್ಷಕ ಸ್ತಬ್ಧಚಿತ್ರಗಳು, ಸುಡುಮದ್ದು ಪ್ರದರ್ಶನ, ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳ ಸಹಿತ ಶ್ರೀ ಮಹಾಗಣಪತಿ ದೇವರ ಭವ್ಯ ಶೋಭಾಯಾತ್ರೆ ಹಾಗೂ ವಿಸರ್ಜನೆ. ಈ ದಿನದ ಕಾರ್ಯಕ್ರಮ ಸಂಯೋಜನೆ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಉಜಿರೆ, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಉಜಿರೆ ವಲಯ. ನನ್ನ ಓದುವಿಕೆಯನ್ನು ಮುಗಿಸ್ತೇನೆ. ಆಮಂತ್ರಣ ಪತ್ರವನ್ನು ವಾಚಿಸಿದಂತಹ ಅರವಿಂದ ಕಾರಂತರವರಿಗೆ ಧನ್ಯವಾದಗಳು. ಮುಂದಕ್ಕೆ ಬಹುಮುಖ್ಯ ಜವಾಬ್ದಾರಿಗಳ ಹಂಚಿಕೆ ಅಂದರೆ ಆಮಂತ್ರಣ ಪತ್ರಿಕೆ ಪ್ರತಿ ಮೂಲೆ ಮೂಲೆಗೂ ತಲುಪುವ ನಿಟ್ಟಿನಲ್ಲಿ ಅದರ ವಲಯವಾರು ಹಂಚಿಕೆ, ಇದರ ಜವಾಬ್ದಾರಿಯನ್ನು ನಮ್ಮ ಪ್ರಕಾಶ್ ಅಪ್ರಮೆ ಅವರು ನಿರ್ವಹಿಸಬೇಕು ಅಂತ ಕೇಳಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. 19ನೇ ವರ್ಷದ ಶ್ರೀ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗಿದೆ. ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಮನೆ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಆಗಬೇಕು. ಇಲ್ಲಿ ಏನಂತೇಳಿದರೆ ಮುಕ್ತವಾದ ಒಂದು ಏನು
ಈಗ ಒಂದು ಮುಕ್ತವಾಗಿ ಎಲ್ಲರೂ ಕೂಡ ಮಾತಾಡ್ಬೇಕು. ಯಾಕಂದ್ರೆ ವ್ಯವಸ್ಥೆ ಬಗ್ಗೆ ಹೇಗೆ ಅಂತೇಳಿ ನಾನೀಗ ವಲಯವಾರು ಒಂದು ಪಟ್ಟಿ ಓದ್ತಾ ಹೋಗ್ತೇನೆ. ಯಾವ್ದಾದ್ರು ಒಂದು ನಗರ ಅಥವಾ ಯಾವ್ದಾದ್ರು ಒಂದು ಏರಿಯಾ ಬಿಟ್ಟು ಹೋಗಿದ್ರೆ ಹೇಳಬೇಕು. ಮತ್ತೆ ಅದಕ್ಕೆ ಒಂದು ಸಂಬಂಧಪಟ್ಟವರ ಹೆಸರನ್ನು ಹೇಳ್ತೇನೆ. ಅದನ್ನು ಇನ್ನು ಯಾರಾದರೂ ಸೇರಿಸಲಿಕ್ಕಿದ್ರೆ ಅಲ್ಲಿ ಕೂಡ ಅದನ್ನು ಕೂಡ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇದೊಂದು ಆಮಂತ್ರಣ ಪತ್ರಿಕೆ ಮನೆ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಆದರೆ ಮಾತ್ರ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ನಾವು ಸುಮಾರು 19 ವರ್ಷದಿಂದ ಇದನ್ನು ಮಾಡ್ತಾ ಹೋಗ್ತಾ ಇದ್ದೇವೆ. ವರ್ಷ ಪ್ರತಿ ಗಣೇಶೋತ್ಸವ ಯಶಸ್ವಿಯಾಗಿ ನಡೀತಾ ಉಂಟು ದೇವರ ಕೃಪೆಯಿಂದ. ಇನ್ನು ಈ ವರ್ಷ ವಿಶೇಷವಾಗಿ ರಜತ ಪ್ರಭಾವಳಿ ಸಮರ್ಪಣೆ ಇದೆ. ಇದೊಂದು ವಿಚಾರವನ್ನು ನಾವು ಆಮಂತ್ರಣ ಕೊಡುವಾಗ ಆ ಒಂದು ಏನು ವಿಶೇಷ ಅಂತೇಳಿ ಕೇಳ್ತಾರೆ ಯಾರು, ಈ ವರ್ಷ ಏನು ಚೌತಿಯಲ್ಲಿ ವಿಶೇಷ ಅಂತೇಳಿ. ಈ ವರ್ಷದ ವಿಶೇಷ ಅಂತ ಹೇಳಿದ್ರೆ ಅದೇ ರಜತ ಪ್ರಭಾವಳಿ ಸಮರ್ಪಣೆ, ದೇವರಿಗೆ ಸಮರ್ಪಣೆ ಆಗ್ತದೆ. ದೇವರನ್ನು ನೋಡ್ಲಿಕ್ಕೆ ಬನ್ನಿ ಅಂತೇಳಿ ನೀವೆಲ್ಲ ಮನೆಯವ್ರ ಹತ್ರನೇ ಹೋಗಿ ಕಾಗದ ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಮಕ್ಕಳ ಕೈಯಲ್ಲಿ ಕೊಡುದು, ಗೇಟಲ್ಲಿ ಇಡುದು, ಮತ್ತೆ ಮನೆಯಲ್ಲಿ ಯಾರು ಇಲ್ಲದಿದ್ರೆ ಮತ್ತೆ ನಮಗೆ ಬೇರೆ ಉಪಾಯ ಇರೋದಿಲ್ಲ. ಹೀಗೆ ಒಂದು ಆಗ್ಬೇಕು ವ್ಯವಸ್ಥೆ. ಇನ್ನು ಈ ಆಮಂತ್ರಣ ಪತ್ರಿಕೆಯ ಬಗ್ಗೆ ನಾನು ವಲಯವಾರು ಹೆಸರು ಹೇಳ್ಕೊಂಡು ಹೋಗ್ತೇನೆ. ಇಲ್ಲಿ ಇದ್ದವರು ದಯಮಾಡಿ ಅವರು ಸ್ವಲ್ಪ ಸಲಹೆ ಮತ್ತು ಸೂಚನೆಯನ್ನು ಕೊಡಬೇಕು. ಈಗ ಫಸ್ಟಿಗೆ ನಾಗರಾಜ ಕಾಂಪೌಂಡು, ಲಲಿತ್ ನಗರ, ಮಂಜುಶ್ರೀ ನಗರ, ಅಜಿತ್ ನಗರ, ಕಾರ್ತಿಕ್ ಕಾಂಪ್ಲೆಕ್ಸ್, ಸದಾಶಿವ ಶೆಟ್ಟಿ ಕಾಂಪೌಂಡು ಒಂದು ಏರಿಯಾ ಮಾಡಿದ್ದೇವೆ. ಅದಕ್ಕೆ ಫಸ್ಟಿಗೆ ಪ್ರಕಾಶ್ ಗೌಡ ಅಪ್ರಮೇಯ ನನ್ನ ಹೆಸರು ಉಂಟು. ನಾನು ಅದರ ಉಸ್ತುವಾರಿ ಅಜಿತ್ ನಗರದ್ದು ತಗೊಳ್ತೇನೆ. ನನ್ನೊಟ್ಟಿಗೆ ಪ್ರಶಾಂತ್ ಶೆಟ್ಟಿಗಾರ್, ಪುಷ್ಪಾರ್ ಶೆಟ್ಟಿ, ಇನ್ನು ನಾಗೇಶ್ ರಾವ್, ವಿಶ್ವನಾಥ್ ಶೆಟ್ಟಿ ಅಂತೇಳಿ ಇಷ್ಟು ಜನರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ. ನಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಎರಡನೇದು ಕಲ್ಲೆಬೈಲೆ. ಈ ಏರಿಯಾಕ್ಕೆ ಇನ್ನು ಯಾರದ್ದಾದ್ರೂ ಹೆಸರು ಸೇರಿಸ್ಲಿಕ್ಕೆ ಉಂಟಾ? ಅಜಿತ್ ನಗರ, ಲಲಿತ್ ನಗರ, ಪುಷ್ಪಕ ಹೇಳಿ. ಕೇಳುದಿಲ್ಲ. ಶೋಭಾ ಶೆಟ್ಟಿ ಬರ್ಕೊಳ್ತೇನೆ ನಿಧಾನಕ್ಕೆ. ಸೇವಾ ಸ್ವಯಂ ಪ್ರೇರಿತರಾಗಿ ಇನ್ನು ಸೇರುವವರು ಸೇರ್ಕೊಳ್ಬೋದು. ನಾವೊಂದು ಮುಖ್ಯದವರ ಹೆಸರನ್ನು ಇಲ್ಲಿ ಹಾಕಿದ್ದೇವೆ. ಎರಡನೇದು ಕಲ್ಲೆಬೈಲೆ STM ಕಾಂಪೌಂಡು, ಶಾಂತಿನಗರ, ಇಂಜಿನಿಯರಿಂಗ್ ಕಾಲೇಜ್, STM ಹಾಸ್ಪಿಟಲ್, ಸಂಪಿಗೆ ನಗರ. ಇದಕ್ಕೆ ಅರವಿಂದ್ ಕಾರಂತರು, ಸಚಿನ್ ಕುಮಾರ್, ಹುಕುಮ್ ರಾಮ್, ಸುಧಾಕರ್ ಹೇಳಿ. ಇನ್ನು ಯಾರ್ದು ಹೆಸರು ಬಿಟ್ಟು ಹೋಗಿದೆ ಅಥವಾ ಏರಿಯಾ ಬಿಟ್ಟು ಹೋಗಿದ್ರೆ ಸರಿ ಉಂಟಲ್ಲ. ಮೂರನೇದು ಓಡಲ, ನಿನ್ನಿಕಲ್ಲು, ಮೈಂದ್ರೇಲೆ, ಕುವೆಂಪು ನಗರ, ಉಂಡಿಯಾಪು, CA ಬ್ಯಾಂಕ್ ಹಿಂಭಾಗ. ಇದಕ್ಕೆ ನಮ್ಮ ಅಧ್ಯಕ್ಷರು ರಾಮಣ್ಣ ಗೌಡ, ರಮೇಶ್ ಮಯ್ಯ, ರಂಜನ್ ಶೆಟ್ಟಿ, ಸೂರಜ್ ಅಧ್ಯಕ್ಷರು ಹೇಳಿ. ಸೇರಿಸ್ಲಿಕ್ಕುಂಟ ಯಾರ್ದಾದ್ರು ಹೆಸರು? ಅಲ್ಲ ಬೇರೆ ಕೇಶವ. ಇದು ಇಡೀ ನಮ್ಮ ಗಣೇಶೋತ್ಸವದ ಮುಖ್ಯವಾದ ಕೆಲಸ. ಇದು ಮನೆ ಮನೆಗೆ ಆಮಂತ್ರಣ ತಲುಪಿದೆ ಮಾತ್ರ ನಮ್ಮ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆಗ್ತದೆ, ಮತ್ತೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಇದರಲ್ಲಿ ತುಂಬ ವರ್ಕ್ ಉಂಟು, ತುಂಬ ಜನ ಕೆಲಸ ಮಾಡಬೇಕಾಗ್ತದೆ. ಕೊನೆಯ ಕ್ಷಣದಲ್ಲಿ ಆಮಂತ್ರಣ ಬಾಕಿಯಾಗಿರ್ತದೆ. ಅದನ್ನು ಫಸ್ಟ್ ವಾರದಲ್ಲಿ ನಾವು ಅದನ್ನು ಮುಗಿಸುವಂತ ವ್ಯವಸ್ಥೆ ಮಾಡಬೇಕು, 1-2 ವಾರದಲ್ಲಿ. ಇನ್ನು ಇರುವುದು 35 ದಿನ ಮಾತ್ರ. ನಮ್ಮ ಚೌತಿಗೆ ಇರುವುದು 35 ದಿನ. 4ನೇದು ಪ್ರತಾಪರ ಮನೆಯಿಂದ ನಿಡಿಗಲ್ ತನಕ ಮಾರ್ಗದ 2 ಕಡೆ ಮತ್ತೆ ಬಡೆಕೊಟ್ಟು ಈ ಭಾಗಕ್ಕೆ ಪ್ರವೀಣ್ NS ನಮ್ಮ ಕಾರ್ಯದರ್ಶಿಗಳು, ಮತ್ತೆ ರಾಜೇಶ್, ದಿನೇಶ್, 3 ಜನರದ ಹೆಸರುಂಟು. ಇನ್ನು ಯಾರ್ದಾದ್ರು ಸೇರಿಸ್ಲಿಕ್ಕೆ ಉಂಟಾ? 5ನೇದು ವಿದ್ಯಾನಗರ, ಕುಂಜರ್ಪ ಬೈಲು, ರಥಬೀದಿ, ಅಶ್ವತ್ಥಕಟ್ಟೆ, ಖಾನಾರ್ಪ, ಶ್ರೀನಗರ, ಬಟ್ಟದಗುಡ್ಡೆ, ನಡಿಬೆಟ್ಟು, ಕೊಡಂಗೆ. ಇಷ್ಟು ಭಾಗಕ್ಕೆ ಧೀರಜ್ ಕೋಶಾಧಿಕಾರಿಯವರು, ಅದರೊಟ್ಟಿಗೆ ಅಜಿತ್ ಶೆಟ್ಟಿ, ನವೀನ್ ಶೆಟ್ಟಿ, ಸಂದೇಶ್ ಶೆಟ್ಟಿ, ಸುದೇಶ್, ಇಷ್ಟು ಜನರದ್ದು ಅವರ ಬಳಗ ಒಟ್ಟಿಗೆ ಸೇರಿಕೊಂಡು ಇಷ್ಟು ಇದಕ್ಕೆ ಆಮಂತ್ರಣ ಕೊಡ್ತಾರೆ. 6ನೇದು ರಾಮಕೃಷ್ಣ ನಗರ, ಕಂದ್ರಾಡಿ, ಪಡುವೆಟ್ಟು, ಕೆರೆ ಹತ್ತಿರ, ಕೆರೆಯ ಸುತ್ತಮುತ್ತ ಭಾಗ. ತಾರೇಶ್, ಪ್ರವೀಣ್, ಅನಂತನಾಯ್ಕ ಇವ್ರದ್ದು ಹೆಸರುಂಟು. ಇನ್ನು ಬೇಕಾದ್ರೆ ಹೆಸರು ಕೊಡಿ, ಬೇಕಾದ್ರೆ ಮೀಟಿಂಗ್ ಆದ ಮೇಲೆ ಕೊಟ್ಟರೆ ಆಗ್ಬೋದು.
ಮೊಬೈಲ್ ನಂಬರ್ ಎಲ್ರಿದ್ದು ಹಾಕಿದೆ ಆಯ್ತಾ ಇದರಲ್ಲಿ. ಇದು ಎಲ್ಲ ಒಂದೊಂದು ಕಾಪಿ ಅವರವರ ಮುಖ್ಯಸ್ಥರಿಗೆ ಕೊಡ್ತದೆ. ಮಲೆಬೆಟ್ಟು, ಮಾಚಾರ್, ಜ್ಯೋತಿನಗರ, ಕಟ್ಟದಬೈಲು, ಮಣಿಕೆಬೈಲು, ಬದನಾಜೆ, ಚೇತನ್ ಸಾಲಿಯನ್, ಕೇಶವಗೌಡ, ಯೋಗೀಶ್ ಮಡಿವಾಳ ಇವರ ಹೆಸರನ್ನು ಹಾಕಿದೆ. 8 ಪಾಳೆಂಜ, ಕೋರಿಯಾರ್ ಬೈಲು, ಮಣಿಕೆ ಮಾರ್ಗ 2 ಕಡೆ, ಮತ್ತೆ ಹಿಪ್ಪ ಇವರು ಗುರುಪ್ರಸಾದ್ ಅವರಿಗೆ ಕೊಟ್ಟಿದೆ. ಬರ್ತೇನೆ ಅಂತ ಹೇಳಿದ್ರೆ ಬರಲಿಲ್ಲ. ಅವರ ಬಳಗ ಒಟ್ಟಿಗೆ ಗುರುಪ್ರಸಾದ್ ಮತ್ತು ಬಳಗ ಪಂಚಾಯತ್ ಮೆಂಬರ್. ಪೆರ್ಲಾ, ಮುಂಡತ್ತೋಡಿ, ಚಾವಡಿ, ಲಕ್ಷ್ಮಣ ಸಪಲ್ಯ, ಬಾಲಕೃಷ್ಣ ಶೆಟ್ಟಿ, ವಿಜಯಗೌಡ. ಲಕ್ಷ್ಮಣ್ರೆ ಏನಾದ್ರು ಚೇಂಜಸ್ ಮಾಡ್ಲಿಕ್ಕೆ ಉಂಟಾ? ಇದ್ರೆ ಹೇಳಿ, ಮತ್ತೆ ಹೇಳಿ, ನಾನು ಅದನ್ನು ಎಕ್ಸ್ಟ್ರಾ ಹೆಸರು ಹಾಕಿ ಹಾಕ್ತೇನೆ. ನೀರ ಚೆಲುಮೆ, ಬರಮೇಲು, ಅರ್ಬಿ, ತಂಗೈ ಇದಕ್ಕೆ ರವಿಕುಮಾರ್ ಬರಮೇಲು ಕೊಡ್ತೇನೆ ಅಂತ ಹೇಳಿದ್ದಾರೆ. ಬೇರೆ ಅವರ ಬಳಗ ಒಟ್ಟಿಗೆ ಸೇರಿಕೊಂಡು ಕೊಡ್ತೇನೆ ಅಂತ ಹೇಳಿದ್ದಾರೆ. ಪ್ರಗತಿ ನಗರ, ಕಾಶಿಬೆಟ್ಟು, ವಿವೇಕಾನಂದ ನಗರ, ಮೇಲಿನ ಕೊಪ್ಪ, ಉದಯ ಆಚಾರ್ಯ ಮತ್ತು ಬಳಗ. ಪ್ರಗತಿ ನಗರ, ಕಾಶಿಬೆಟ್ಟು, ವಿವೇಕಾನಂದ ನಗರ, ಮೇಲಿನ ಕೊಪ್ಪ, ಉದಯಾಚಾರ್ಯ ಮತ್ತು ಬಳಗ. ಹತ್ತಾಜೆ, ನೇಕರ್ಪೇಟೆ, ಕುಂಟಿನಿ, ಟಿಬಿ ಸೆಂಟ್ರ್, ಸಂತೋಷ್ ಹತ್ತಾಜೆ ಇದಾರ. ವಿಶ್ವನಾಥ್ ಶೆಟ್ಟಿ, ರಾಜಪ್ಪ, ಗುರುಪ್ರಸಾದ್ ಕೋಡ್ಜಾಲು. 13ನೇ ತಂಡ ಗಾಂಧಿನಗರ, ಕಿರಿಯಡಿ, ಹಳೆಪೇಟೆ, ಚೀನಪ್ಪಗೌಡ, ದೇವಪ್ಪಗೌಡ, ಮಮತಾ ಶಿವರಾಮಗೌಡ. ಮೇಡಮ್ ಕವರ್ ಮಾಡಿ ಎಲ್ಲ. ಮತ್ತೆ ಒಂದು 2-3 ಜನ ಹುಡುಗರು ಯಾರಾದ್ರೂ ಇದ್ರೆ ಒಟ್ಟಿಗೆ. ಶಿವಾಜಿನಗರ, ರೆಂಜಲ ದೊಡ್ಡ ಏರಿಯಾ, ಗಣೇಶ್ ರೆಂಜಲ ಬರ್ಲಿಲ್ಲ. ಇದ್ದೀರಾ? ಸರಿ ಸರಿ. ಮತ್ತೆ ಪ್ರಮೋದ್ ಕಾಮತ್ ಅವರ ಹೆಸರನ್ನು ಹಾಕಿದೆ. ಅದಾದ ಮೇಲೆ ಮಧು ಸಾಯಿ ದುರ್ಗಾ, ಶಿವಾಜಿನಗರ. ಮತ್ತೆ ವಿನೋಬ ಕಾರಂತ ಅವ್ರ ಹತ್ರ ಹೇಳಿದೆ, ಅದು ನೀವು ಸೆಟ್ ಮಾಡಿಕೊಳ್ಳಿ. ಮತ್ತೆ ಲಕ್ಷ್ಮಣ ಇಂಡಿಯನ್, ಗಣೇಶ್ ಅವರು. ಮತ್ತೆ ಅರಳಿ ಭಾಗ, ಅರಳಿ ರಾಜೇಶ್ ಮತ್ತು ಗುರು. ಇಚ್ಚಾವು, ನಳಿನಿ ಇಚ್ಚಾವು ಮೇಡಮ್. ನೀವು ಜನ ಸೆಟ್ ಮಾಡಿಕೊಂಡು ಆ ಭಾಗ ಪೂರ ಕವರ್ ಮಾಡಿ. ಮತ್ತೆ ಹತ್ತಿರದ ಎಲ್ಲಿ ತನಕ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಉಂಟು, ಅವ್ರ ಹತ್ರ ಕೇಳಿಕೊಂಡು ಒಂದು ಭಾಗದ ಕೊಟ್ಟುಬಿಡಿ, ಸ್ವಲ್ಪ ಸುಲಭ ಆಗ್ತದೆ. ಸೂರ್ಯ ಶಿವಪ್ರಸಾದ್. ಮತ್ತೆ ಧರ್ಮಸ್ಥಳಕ್ಕೆ ನಾವು ಕಮಿಟಿಯವರು ಹೋಗುದು. ಧರ್ಮಸ್ಥಳಕ್ಕೆ ನಮ್ಮ ಕಮಿಟಿಯವರೆಲ್ಲ ಒಟ್ಟು ಸೇರ್ಕೊಂಡು ಹೋಗುದು. ನೆಕ್ಸ್ಟ್ ಬೆಳ್ತಂಗಡಿಯಲ್ಲಿ ಒಂದು 10-15 ಕಾಗದ ಕೊಡ್ಲಿಕ್ಕೆ ಇರ್ತದೆ. ಪ್ರತಿ ವರ್ಷ ನಮ್ಮ ಚೌತಿಗೆ ಬರ್ತಾರೆ. ಆ ದಿವಸ ನಾವು ನಮ್ಮ ಕಮಿಟಿಯವರೇ ಇಲ್ಲಿಂದ ಹೋಗುದು. ಕಲ್ಮಂಜ ಮಂಜುನಾಥ್ ಶೆಟ್ಟಿ ಅವರ ಮುಖಾಂತರ ನಾವು ಕೊಡುದು. ನೆಕ್ಸ್ಟ್ ಬಾಕ್ರೋಟು ಶ್ರೀಮತಿ ಪೂರ್ಣಿಮಾ, ಇಲ್ಲ ಅವರು ಒಪ್ಪಿಕೊಂಡಿದ್ದಾರೆ ಕೊಡ್ತೇನೆ ಅಂತೇಳಿ. ಇಚ್ಚಿಲ ಶ್ರೀಮತಿ ಸಂಧ್ಯಾ ಇಚ್ಚಲ ಇದ್ದಾರಾ? ಇಜ್ಜಲವ ಇನ್ನೊಂದು ಅದೇ ಸರಿ. ಇನ್ನು ಉಜಿರೆಪೇಟೆದೊಂದು ದಿನಾಂಕ ನಿಗದಿ ಆಗಬೇಕು. ಇಲ್ಲಿ ಏನಂತ ಹೇಳಿದ್ರೆ, ನಾವು ಚೌತಿದು ಕಾರ್ಯಕ್ರಮ ಶುರು ಮಾಡುವಾಗ 2 ತಿಂಗಳ ಮೊದಲೇ ಒಂದು ಡೇಟ್ ಫಿಕ್ಸ್ ಮಾಡಿರ್ತೇವೆ ಮೀಟಿಂಗ್. ಇದು 16, 23 ಅಂತೇಳಿ. ಹಾಗೆ ನಾವು ಈಗ ಏನು ಪೇಟೆಯಲ್ಲಿ ಕಾಗದ ಕೊಡುವಂಥದ್ದು ಒಂದು ದಿನಾಂಕ ನಿಗದಿ ಆದರೆ ನಾವು 1 ವಾರ ಮೊದಲೇ ಅದಕ್ಕೆ ತಯಾರಿಯಾಗಿರ್ತೇವೆ. ನಾನೊಂದು ಡೇಟ್ ಹಾಕಿದ್ದೇನೆ, 19, 20 ಸಂಕ್ರಾಂತಿ ದಾಟಿದ ಮೇಲೆ, ತಿಂಗಳಿಡೀ ಆದ ಮೇಲೆ ವಾರ ಮಂಗಳವಾರ ಮತ್ತು ಬುಧವಾರ ಆಗ್ತದೆ. ಯಾಕಂದರೆ ಸಂಕ್ರಾಂತಿ ಆದ ಮೇಲೆ ತಿಂಗಳಿಡೀ ಬರ್ತದೆ. ತಿಂಗಳಿಡೀ ಆದ ಮೇಲೆ ಸಿಂಗೋಡ ಅಂತ ಹೇಳ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ಡೇ ಹಾಕೋದು ಅಂತೇಳಿ 19, 20 ದನಿಗಳು ಹೇಗೆ ದನಿಗಳು ಆಗ್ಬೋದಲ್ಲ. ಡೇಟ್ ಹಾಕಿದೆ 19 ಮತ್ತು 20 ಮಂಗಳವಾರ ಮತ್ತು ಬುಧವಾರ. ಅದನ್ನು ನಾವು ವ್ಯತ್ಯಾಸ ಇದ್ರೆ ಹೇಳ್ಬೇಕು. ಯಾಕಂದ್ರೆ ಪೇಟೆದೆ ನಾವು ಎಲ್ಲ ಹೋಗುವಂಥದ್ದು ಅಧ್ಯಕ್ಷರಿದ್ದಾರೆ. ಮತ್ತೆ ಇನ್ನೊಂದು ಇದನ್ನು ಮೊದಲೇ ಹೇಳಿದ್ದೇನೆ, ಮುಕ್ತ ಚರ್ಚೆ ಅಂತೇಳಿ. ಮುಕ್ತ ಚರ್ಚೆ ಅಂತ ಹೇಳಿದ್ರೆ, ಈಗ ಆಮಂತ್ರಣ ಕೊಡುವಾಗ ಮನೆಯವರ ಹತ್ರ ಹೋಗಿ ಕೊಡಬೇಕು.
ಪ್ರತಿ ಮನೆಗೆ ಮುಟ್ಟಬೇಕು. ಈ ಥರದ್ದೊಂದು ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದೇವೆ. ಅದು ಒಳ್ಳೆಯದಾಗಿದೆ. ಅಂದರೆ ಕರೆಕ್ಟಾಗಿ ನಮ್ಗೆ ಗೊತ್ತಾಗ್ತದೆ ಫಸ್ಟ್ ದಿನ ಎಷ್ಟು ಜನ ಬರ್ತಾರೆ ಚೌತಿಗೆ ಅಂತೇಳಿ. ಇನ್ನೊಂದು ಇದರೊಟ್ಟಿಗೆ ಏನಂತ ಹೇಳಿದ್ರೆ, ಈ ಪ್ರಭಾವಳಿದು ರಜತ ಪ್ರಭಾವಳಿಯ ಮನವಿ ಪತ್ರವನ್ನು ರಜತ ಪ್ರಭಾವಳಿಯ ಮನವಿ ಪತ್ರವನ್ನು ಈ ಆಮಂತ್ರಣದೊಟ್ಟಿಗೆ ತಗೊಂಡು ಹೋಗ್ಬೇಕಾ ಅಥವಾ ಯಾರಾದ್ರೂ ಮುಖ್ಯದವರಿಗೆ ಕೊಡ್ಬೇಕಾ ಹೇಗೆ ಅಂತೇಳಿ ಸ್ವಲ್ಪ, ಯಾಕಂತ ಹೇಳಿದ್ರೆ ನಾನೊಂದು ಈ ಸಂದರ್ಭದಲ್ಲಿ ಹೇಳ್ತೇನೆ, ಹೇಳ್ಬಾರ್ದು, ಮಾತಲ್ಲಿ ತಪ್ಪಿರ್ಬೋದು. ಈಗೊಂದು ಬೆಳ್ಳಿಗೆ 1,28,000 ರೂಪಾಯಿ ರೇಟ್ ಆಗಿದೆ. ಒಂದು ವಾರ ಮೊದಲು 1,18,000 ರೇಟ್ ಇತ್ತು. ಈ ತರ ಡೈಲಿ ರೈಸ್ ಆಗ್ತಾ ಉಂಟು. ಏನಾದ್ರು ಪ್ರಬಲಿದ ಕೊಡ್ಬೋದಾ ಹೇಗೆ ಅಂತೇಳಿ, ಹೇಗೆ ಹೇಳ್ತೀರಿ ಹಾಗೆ ಮಾಡಿಕೊಂಡು ಹೋಗುದು. ಎಲ್ರಿಗೂ ಆಮಂತ್ರಣ ಪತ್ರಿಕೆ ತಗೊಂಡು ಹೋಗುವವರು ಈ ಒಂದು ಮನವಿಯನ್ನು ಓದ್ಲಿಕ್ಕೆ ಹೇಳ್ಬೇಕು. ಮತ್ತೆ ರಜತ ಪ್ರಭಾವಳಿ ಹೀಗೆ ಆಗ್ತಾ ಉಂಟು, ಮತ್ತೆ ಮೆರವಣಿಗೆ ಉಂಟು, ಅದು ಹೇಳುವಂತ ವ್ಯವಸ್ಥೆ ಆಗ್ಬೇಕಂತೇಳಿ ಇಷ್ಟು ಹೇಳಿ ನನ್ನ ಏನು ಓದುವ ಕಾರಂತರ ಹೇಳಿದ್ರೆ ನಾವು ಓದುವ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೇನೆ. ಆಮಂತ್ರಣ ಪತ್ರಿಕೆ ಹಂಚುವಿಕೆ ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂತಹ ಹಾಗೂ ವಲಯವಾರು ಹಂಚಿಕೆಯನ್ನ ಸಭೆಗೆ ತಿಳಿಸಿದಂತಹ ಪ್ರಕಾಶ್ ಅಪ್ರಮ್ಯ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದಕ್ಕೆ ಸಭೆಯಿಂದ ಸಲಹೆ, ಈ ಕಾರ್ಯಕ್ರಮ ಹೇಗೆ ಮಾಡ್ಬೋದು ಅಥವಾ ಏನಾಗಿತ್ತು ಅಥವಾ ಈ ಸಲ ಏನ್ ಮಾಡ್ಬೋದು ಅದರ ಬಗ್ಗೆ ಸಭೆಯಿಂದ ಮುಕ್ತವಾಗಿ ಸಲಹೆಯನ್ನು ಕೊಡಬೇಕು ಅಂತೇಳಿ ಭಗವದ್ಗೀತೆ. ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರ ಸಲಹೆ ಕೂಡ ಬಹಳ ಮುಖ್ಯವಾಗಿರ್ತದೆ. ಆದ್ದರಿಂದ ತಮ್ಮ ಸಲಹೆಯನ್ನು ಇಲ್ಲಿ ವೇದಿಕೆಯಲ್ಲೇ ಬಂದು ಹೇಳ್ಬೋದು ಅಂತ ಹೇಳ್ತಾ ಇದ್ದೇವೆ, ಅಥವಾ ಅಲ್ಲಿಂದ ಕೂತಲ್ಲಿಂದ ಕೂಡ ಹೇಳ್ಬೋದು. ನಮ್ಮ ಪ್ರಭಾವಳಿಯನ್ನ ದೇವಳಕ್ಕೆ ತರುವ ಸಂದರ್ಭದಲ್ಲಿ ಯಾವ ರೀತಿ ತರ್ಬೋದು ಅದರ ಬಗ್ಗೆ ಕೂಡ ಸೂಚನೆಯನ್ನ ನೀಡಬಹುದು ಅಂತ ನಮ್ಮ ಪೂರ್ವಾಧ್ಯಕ್ಷರು ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮದ ಯಶಸ್ವಿ ನಿರ್ವಹಣೆಗೆ ಉಪ ಸಮಿತಿಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಅದಕ್ಕೆ ವಿವಿಧ ಸಮಿತಿಗಳ ರಚನೆಯನ್ನ ಮಾಡಬೇಕಾಗಿ ಜಿಕೆ ಅವರಲ್ಲಿ ಕೇಳಿಕೊಳ್ತೇವೆ. ಸೇರಿರತಕ್ಕಂಥ ಎಲ್ಲ ಭಗವದ್ಭಕ್ತರಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ವಂದನೆಗಳನ್ನು ಅರ್ಪಿಸ, ನಾವು ನಮ್ಮ 3 ದಿವಸದ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಬೇರೆ ಬೇರೆ ವಿಂಗಡಣೆ ಮಾಡಿ ಒಂದೊಂದು ಸಮಿತಿ ಮಾಡಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಮೊದಲಿಗೆ ನಾವು 26ನೇ ತಾರೀಕಿಗೆ ಮೂರ್ತಿಯನ್ನು ತರುವಂಥ ಕೆಲಸವನ್ನು ಸಾಯಂಕಾಲ ಮಾಡ್ತೇವೆ ಯಾವಾಗಲೂ. ಸೊ ಆ ಕಾರ್ಯಕ್ರಮ ಬದುಕು ಕಟ್ಟೋಣ ತಂಡ ಮತ್ತು ಇತರ ನಮ್ಮ ಎಲ್ಲ ಸಮಿತಿಗಳವರು ಸೇರಿಕೊಂಡು ಸಾಯಂಕಾಲ ವಿಜೃಂಭಣೆಯಿಂದ ಮೂರ್ತಿಯನ್ನು ತರುವ ಕಾರ್ಯಕ್ರಮ ಆಗ್ತದೆ. ಹಾಗೆ ಮರು ದಿವಸ ಬೆಳಗಿನಿಂದ ಕೌಂಟರ್ ಕೆಲಸ ಸ್ಟಾರ್ಟ್ ಆಗ್ತದೆ. ಕೌಂಟರ್ನಲ್ಲಿ ಧೀರಜ್ ಕುಂಜರ್ಪ ಮತ್ತು ಅವರ ತಂಡ ಕೆಲಸ ಮಾಡ್ತದೆ. ಅದರಿಂದ ಅವರು ಯಾರೆಲ್ಲ ಸೇರಿಕೊಳ್ಬೇಕು ಅದನ್ನು ಅವರು ಒಟ್ಟು ಮಾಡ್ತಾರೆ, ಅದರೊಟ್ಟಿಗೆ ಕೆಲಸವನ್ನು ಮುಂದುವರಿಸ್ತಾರೆ. ಹಾಗೆ ಆ ದಿವಸ ಮತ್ತೆ ಕ್ಯಾಶಲ್ಲಿ ರಿಸಿಪ್ಟ್ ಬರೆಯುವುದು ಅಥವಾ ಇತರ ಕೆಲಸಗಳನ್ನು ಮಾಡುವವರು ಶ್ಯಾಮ್ ಭಟ್ರು, ಅದೇ ರೀತಿ ಕೇಶವ ಭಟ್ರು, ಅದೇ ರೀತಿ ಈಶ್ವರ ಭಟ್ರು ಹಾಗೂ ಅಜಿತ್ ಶೆಟ್ಟಿ, ರವೀಂದ್ರ ಶೆಟ್ಟಿ, ವನಿತಾ ಶೆಟ್ಟಿ ಮತ್ತು ಅವರ ತಂಡ ಅವರು 3 ದಿವಸಗಳಲ್ಲಿ ಹಂಚಿಕೊಂಡು ಸಂಜೀವ ಸರ್ ಅವರು ಕೂಡ ಇದ್ದಾರೆ. ಆದ್ದರಿಂದ ಈ 3, 4, 5 ಜನ ಒಟ್ಟಿಗೆ ಕೂಡಿಕೊಂಡು 2-3 ದಿವಸದ ಕಾರ್ಯಕ್ರಮವನ್ನು ಹಂಚಿಕೊಂಡು ಬೆಳಗಿಂದ ಸಾಯಂಕಾಲವರೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದಕ್ಕೆ ಸೇರಿಕೆ ಸಂಜೀವ ಸರ್ ಒಬ್ರು ಆಯ್ತು. ಇನ್ನು ಯಾರಾದ್ರೂ ಇದ್ರೆ ಹೇಳ್ಬಹುದು, ಬೇರೆ ಯಾವುದು ಕೌಂಟರ್ಗೆ ಕೂತುಕೊಳ್ಳುವುದರಲ್ಲಿ ಯಾರಾದ್ರೂ ಬೇರೆ ಇದ್ರೆ ಹೇಳ್ಬಹುದು. ಸರಿ, ಮತ್ತೆ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಎಲ್ಲಾ ದಿವಸಗಳಲ್ಲಿ ನಮ್ಮೊಟ್ಟಿಗೆ ಪ್ರಸಾದ್ BS ಇದ್ದಾರೆ. ಅವರು ಯಾರನ್ನೆಲ್ಲ ಹಾಕ್ಬೇಕು, ಯಾರೆಲ್ಲ ಅವರೊಟ್ಟಿಗೆ ಇರಬೇಕು, ಅವರು 3 ದಿವಸದ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸ್ತಾರೆ, ನಿರೂಪಿಸ್ತಾರೆ. ಹಾಗೆ ಕಾರ್ಯಕ್ರಮವನ್ನು ದಿನದ ಮಟ್ಟಿಗೆ ನಿರೂಪಣೆ ಮಾಡತಕ್ಕವರು ಈ ರೀತಿ ಇದೆ. 27/8/25 ತಿಮ್ಮೆಯರು ಮತ್ತು ಅವರ ಯಾರು ಒಟ್ಟಿಗೆ ಇರ್ತಾರೆ ಅವರು ಒಟ್ಟಿಗೆ 27/8/25 ಅವರು ಕಾರ್ಯಕ್ರಮ ನಿರೂಪಿಸ್ತಾರೆ. ಅದೇ ರೀತಿಯಲ್ಲಿ 28/8/25 ಸಂಜೀವ ಶೆಟ್ಟಿ ಮತ್ತೆ ಅವರ ತಂಡದವರು ನಿರೂಪಿಸ್ತಾರೆ. ಹಾಗೆ 29/8/25 ರವೀಂದ್ರ ಶೆಟ್ಟಿ ಮತ್ತು ಅವರ ತಂಡದವರು ನಿರೂಪಿಸ್ತಾರೆ. ಹಾಗೆ ಇನ್ನಾರಾದ್ರೂ ಇದ್ರೆ ಇದಕ್ಕೆ ಹೇಳ್ಬಹುದು. ಸರಿ, ಮುಂದೆ ಪ್ರಸಾದ, ಪ್ಯಾಕಿಂಗ್, ತಯಾರಿ, ಸೊ ಇವುಗಳಿವೆ ಕೆಲಸ. ಇದನ್ನು ಯಾವಾಗಲೂ ಶ್ರೀಯುತ ಅರವಿಂದ್ ಕಾರಂತ್ ಇವರ ತಂಡ ಮಾಡೋದು. ಸೊ ಈ ಸಾರಿ ಕೂಡ ಅವರಿಗೆ ವಹಿಸ್ತೇವೆ ನಾವು, ಅಲ್ವಾ ಸರ್? ಸರಿ ಸರಿ, ಒಳ್ಳೇದಾಯ್ತು.
ಅದೇ ರೀತಿ ಮತ್ತೆ ಪ್ರಸಾದ ವಿತರಣೆ ಇದೆ. ವಿತರಣೆ ಪ್ರಸಾದ ಬಂದವರಿಗೆ ಪ್ರಸಾದ ಕೊಡುವುದು, ಹಾಗೆ ಅದನ್ನು ಇಲ್ಲಿ ಪ್ರಸಾದ ರೆಡಿ ಆದರೆ ಅದನ್ನು ಕೊಂಡೋಗಿ ಅಲ್ಲಿಡುವುದು. ಈ ಕಾರ್ಯಕ್ರಮವನ್ನು ಗುರುಪ್ರಸಾದ್ ಕೋಡಿಜಾಲ್ ಇವರೊಟ್ಟಿಗೆ ಕಿರಣ್ ಅತ್ತಾಜೆ ಅವರು, ಅದೇ ರೀತಿ ದರೇಶ್, ಅದೇ ರೀತಿ ಹರೀಶ್, ಈ ರೀತಿ ತಂಡ ಇದೆ. ಇವರು 3 ದಿವಸದಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಹಂಚಿಕೊಂಡು ಮಾಡ್ತಾರೆ. ಹಾಗೆ ರಜತ ಪ್ರಭಾವಳಿ ಮೆರವಣಿಗೆ, ಇದರ ವಿಜೃಂಭಣೆ, ಇದರ ಕಾರ್ಯರೂಪವನ್ನು ಮಾಡತಕ್ಕಂಥವರು ಪ್ರವೀಣ್ ಮತ್ತು ಅವರ ಬಳಗ, ಪ್ರವೀಣ್ ಕಾರ್ಯದರ್ಶಿ ಅವರ ಬಳಗ ಆ ಕಾರ್ಯಕ್ರಮವನ್ನು ಏನು ಅಂತ ಅಚ್ಚುಕಟ್ಟಾಗಿ ಮಾಡ್ತಾರೆ. ಹಾಗೆ ಆಮಂತ್ರಣ ವಿತರಣೆ ಬಗ್ಗೆ ಈಗಾಗಲೇ ಓದಿದ್ದಾರೆ. ಆಮಂತ್ರಣ ಮುಟ್ಟಿದ ಬಗ್ಗೆ ಚೆಕಪ್ ಮಾಡುವಂತ ಕಾರ್ಯಕ್ರಮ ಆಗಬೇಕು. ಮತ್ತೆ ಯಾವ ಏರಿಯಾಕ್ಕೆ ಆಮಂತ್ರಣ ಮುಟ್ಟಿದೆ, ಮುಟ್ಲಿಲ್ಲ, ಮುಟ್ಟದಿದ್ರೆ ಯಾರು ಮತ್ತೆ ಹೋಗ್ಬೇಕು, ನಮ್ಮಲ್ಲಿ ತಂಡ ಯಾರು ರಚನೆ ಮಾಡಿದೆ ಅವರು ಅಲ್ಲದೆ ಬೇರೆ ಯಾರು ಹೋಗ್ಬೇಕು, ಅದು ಇದನ್ನು ನೋಡಿಕೊಳ್ಳುವವರು ಶ್ರೀಯುತ ಪ್ರಕಾಶ್ ಅಪ್ರಮೇಯ ಅವರು ಅವರ ತಂಡದೊಟ್ಟಿಗೆ ಇದನ್ನು ಚೆಕಪ್ ಮಾಡಿ ಮತ್ತೆ ಎಲ್ಲಿಗೆ ಹೋಗ್ಲಿಲ್ಲ, ಕಳೆದ ಸಾರಿ ಇಡೀ ವಾರದಲ್ಲಿ ಮತ್ತೆ ಕೊಟ್ಟಿದ್ದಾರೆ, ಎಲ್ಲಿ ಕೊಡ್ಲಿಲ್ಲ ಅಲ್ಲಿಗೆ ಅವರ ತಂಡ ಹೋಗಿ ಮತ್ತೆ ಕೊಟ್ಟಿದ್ದಾರೆ. ಆದ್ರಿಂದ ಈ ಸಾರಿ ಕೂಡ ಅವರಿಗೆ ಈ ಕಾರ್ಯಕ್ರಮವನ್ನು ಅವರಿಗೆ ವಹಿಸ್ತಾ ಕೊಡ್ತಾ ಇದ್ದೇವೆ. ಹಾಗೆ ಬೇರೆ ಏನಾದರೂ ಸಮಿತಿಗಳನ್ನು ರಚನೆ ಮಾಡ್ಲಿಕ್ಕೆ ಇದ್ರೆ ನಾವು ಸಲಹೆ ಕೊಟ್ರೆ ರಚನೆ ಮಾಡ್ಬೋದು, ಯಾರನ್ನೆಲ್ಲ ಹಾಕುವುದು ಅಂತ ಮಾಡ್ಬೋದು. ಸ್ವಚ್ಛತೆಗೆ ನಾವು ಸಂಬಳ ಕೊಟ್ಟು ಮಾಡ್ತೇವೆ, ಸಂಬಳ ಕೊಟ್ಟು, ಹೌದು, ಅದಕ್ಕೆ ಬೇರೆ ತಂಡವೇ ಇದೆ. ಸರಿ, ಯಾವುದು ಬಡಿಸುವ ಕಾರ್ಯಕ್ರಮ, ಅದು ಇವರು ಗ್ರಾಮೀಣ ಯೋಜನೆಯವರು ಮತ್ತೆ ಮಹಿಳಾ ತಂಡ ಇದೆ, ಅದೊಂದು ಆಗ್ಬೇಕಲ್ಲ. ಊಟ ಬಡಿಸುವುದು, ಮಹಿಳಾ ತಂಡ ಜೇರ್ಸಿ ಅಕ್ಕ, ಊಟ ಬಡಿಸುವ ಕಾರ್ಯಕ್ರಮ, ಇದಕ್ಕೆಲ್ಲ ಮಹಿಳಾ ತಂಡ ಅಂತ ಹಾಕ್ತೇನೆ. ಹಾ ಕೇಳುವುದಿಲ್ಲ. ಮಹಿಳಾ ತಂಡ ಮತ್ತೆ ಇವರು ಯೋಜನೆಯವರು ಅಲ್ಲ, ಯೋಜನಾ ಕಾರ್ಯಕರ್ತರು. ತಗೊಂಡು ಹೋಗುದು ಸ್ವಲ್ಪ ಏರುಪೇರಾಗ್ತದೆ. ಒಂದು ಸಮಿತಿ ಸರಿ. ಈಗ ಒಂದು ಸಲಹೆ ಏನಂತಂದ್ರೆ, ಈಗ ಬಡಿಸುವಲ್ಲಿ ನಾವು ಅನ್ನ ಅಥವಾ ಸಾರು ಇದನ್ನು ಕೊಂಡೋಗಿ ಇಡಬೇಕು. ಇದಕ್ಕೆ ನಮ್ಮಲ್ಲಿ ಮತ್ತೆ ಜನ ಕಡಿಮೆ ಆಗ್ತದೆ. ಸೊ ಅದಕ್ಕೆ ಪ್ರತಿ 3 ದಿವಸ ಈ ಸರಿ ಉಂಟು ಅಲ್ಲ ಸರ್, 3 ದಿವಸ ಉಂಟು. 3 ದಿವಸವೂ ಊಟದ ವ್ಯವಸ್ಥೆ ಉಂಟು. ಸೊ ಮೇನ್ ಇದರ ಕಾರ್ಯಕ್ರಮದ ರೂವಾರಿ ಅಂತ ಹೇಳ್ಬೋದು ರಾಮಚಂದ್ರ ಶೆಟ್ಟಿ, ಇವರಿಗೆ ವಹಿಸಿಕೊಟ್ಟು, ಸೊ ಇವರು ಮೋಸ್ಟ್ಲಿ ಇದರ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾರೆ. ಅನ್ನ ಕೊಂಡೋಗುವುದಕ್ಕೆ ಅಥವಾ ಸಪ್ಲೈಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಮೇನ್ ಅವರಿಗೆ ಕೊಡುವ ರಾಮಚಂದ್ರ ಶೆಟ್ಟಿ ಅವರಿಗೆ. ಅದರೊಟ್ಟಿಗೆ ಮಹಿಳಾ ತಂಡ ಇರ್ತದೆ. ಹಾಗೆ ಯೋಜನಾಧಿಕಾರಿಗಳು ಗ್ಯಾರೇಜ್ ಮಾಲಕ ಮತ್ತೆ ಮಾಲಕರು ಮತ್ತೆ ಸಿಬ್ಬಂದಿ ವರ್ಗ. ಸರಿ, ಊಟದ ವ್ಯವಸ್ಥೆಯಲ್ಲಿ ರಾಮಚಂದ್ರ ಶೆಟ್ಟಿ ಮೇನ್ ಇರ್ತಾರೆ. ಅದರೊಟ್ಟಿಗೆ ಮಹಿಳಾ ತಂಡ, ಯೋಜನಾಧಿಕಾರಿಗಳ ತಂಡ, ಕಾರ್ಯಕರ್ತರ ತಂಡ, ಹಾಗೆ ಗ್ಯಾರೇಜ್ ಮಾಲಕರು ಮತ್ತು ಸಿಬ್ಬಂದಿ ವರ್ಗ ಇವರೆಲ್ಲ ಸಹಕರಿಸ್ತಾರೆ. ಸರಿ, ಬೇರೆ ಏನಿಲ್ಲಲ್ಲ. ಆಯ್ತು, ಥ್ಯಾಂಕ್ಸ್. ಸಮಿತಿಗಳನ್ನ ರಚಿಸುವಲ್ಲಿ ಸಹಕರಿಸಿದಂತಹ ಪೌರಾಧ್ಯಕ್ಷರಾದಂತಹ ಜಿ.ಕೆ. ಗೋಪಾಲಕೃಷ್ಣ ತಮಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗಣೇಶೋತ್ಸವದ ಗೌರವಾಧ್ಯಕ್ಷರಾಗಿರುವಂತಹ ಶರತ್ ಕೃಷ್ಣ ಪಟ್ವೇಟ್ನಾಯರ್ ಅವರು ಮಾತಾಡಬೇಕಾಗಿ ಕೇಳಿಕೊಳ್ತಿದೆ. ಓಂ ಶ್ರೀ ಜನಾರ್ದನಾಯ ನಮಃ. ಶ್ರೀ ಮಹಾಗಣಪತಿ ದೇವರಿಗೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸಿಕೊಂಡು 19ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇವತ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಈ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀ ರಾಮಣ್ಣಗೌಡ್ರವರೇ, ಪೂರ್ವಾಧ್ಯಕ್ಷರು, ಈ ಸಮಿತಿಯ ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಅರವಿಂದ ಕಾರಂತರೆ, ಕಾರ್ಯದರ್ಶಿಗಳಾದಂತಹ ಶ್ರೀ ಪ್ರವೀಣ್ ರವರೇ ಹಾಗೂ ಕೋಶಾಧಿಕಾರಿ ಧೀರಜ್ ರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ
ಹಿರಿಯ ಮಾರ್ಗದರ್ಶಕರುಗಳಿಗೆ ಹಾಗೂ ಈ ಸಮಿತಿಯ ಸರ್ವ ಸದಸ್ಯರೇ, 18 ವರ್ಷಗಳ ಹಿಂದೆ ಬಹಳ ಚಿಕ್ಕ ರೀತಿಯಲ್ಲಿ ಆರಂಭವಾದಂತಹ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ನಮಗೆ ಈಗಲೂ ನೆನಪಿದೆ. ನಮ್ಮ ಜೊತೆ ಹಿರಿಯರೆಲ್ಲ ಇದ್ದಾರೆ, ಲಕ್ಷ್ಮಣರು, ಮೋಹನ್ ಶೆಟ್ಟಿಗಾರರು, ರಾಮಚಂದ್ರ ಶೆಟ್ಟರು, ಭರತರು, ಸಂಜೀವರು, ಹೆಸರೆಲ್ಲ ಬಿಟ್ಟೋಗಿರ್ಬೋದು. ಆದರೂ ಅವರೆಲ್ಲರ ಮಾರ್ಗದರ್ಶನದಲ್ಲಿ, ಅದರಲ್ಲೂ ವಿಶೇಷವಾಗಿ ಪೂಜ್ಯ ಕೀರ್ತಿಶೇಷ ವಿಜಯರಾವ ಪಡವೆಟ್ನಾಯರ ನೇತೃತ್ವದಲ್ಲಿ ಆರಂಭ ಆದಂತಹ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ಒಂದೇ ದಿನದ ಕಾರ್ಯಕ್ರಮದಿಂದ ಆರಂಭವಾದಂತಹ ಈ ಒಂದು ಕಾರ್ಯಕ್ರಮ ಇವತ್ತು 19ನೇ ವರ್ಷದ ಕಾರ್ಯಕ್ರಮದ ಹೊಸ್ತಿಲಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮ ಬೆಳೆದು ಬಂದಂತಹ ರೀತಿ ಒಂದು ರೀತಿ ಅದ್ಭುತ ಅಂತ ಹೇಳ್ಬೋದು. ಅದ್ಭುತ ಯಾಕೆ ಅಂತ ಹೇಳಿದ್ರೆ, ಹಲವಾರು ವಿಭಾಗಗಳಲ್ಲಿ ನಾವು ಎಲ್ಲರಿಗೂ ಮಾದರಿಯಾಗುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಆರ್ಥಿಕ ಸಂಪನ್ಮೂಲವನ್ನ ಸಂಗ್ರಹಿಸುವಂತಹ ಒಂದು ವಿಧಾನ ಇರಲಿ, ಕಾರ್ಯಕ್ರಮಗಳನ್ನ ನಡೆಸುವಂತಹ ಒಂದು ವಿಧಾನ, ಸ್ಥಳೀಯ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ಕೊಡುವಂತಹ ಒಂದು ಕಾರ್ಯಕ್ರಮಗಳು, ಹೀಗೆ ಅನೇಕ ವಿಭಾಗಗಳಲ್ಲಿ ಈ ಏನು ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಇದೆ ಅದು ಎಲ್ಲರಿಗೂ ಮಾದರಿಯಾಗುವಂತಹ ನಿಟ್ಟಿನಲ್ಲಿ ಒಂದು ಅದ್ಭುತವಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ರಾಮಣ್ಣ ಗೌಡ್ರ ನೇತೃತ್ವದಲ್ಲಿ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಸದಸ್ಯರ ಒಂದು ಸಹಕಾರದೊಂದಿಗೆ ಕಳೆದ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ನಡೆದಿದೆ. ಇವತ್ತು 19ನೇ ವರ್ಷದ ಆಮಂತ್ರಣ ಪತ್ರಿಕೆಯನ್ನ ನಾವೆಲ್ಲ ಬಿಡುಗಡೆ ಮಾಡಿದ್ದೇವೆ. ಅದರ ಜೊತೆಗೆ ಈ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡುವ ಈ ಹಂಚಿಕೆಯನ್ನ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ಆಯಾ ಸಮಿತಿಗೆ ನಾವು ಕೊಟ್ಟಿದ್ದೇವೆ. ಉಪಸಮಿತಿಗಳ ರಚನೆಯನ್ನ ಕೂಡ ಮಾಡಿದ್ದೇವೆ. ಇದರೆಲ್ಲರ ಜೊತೆಗೆ ಈ ಬಾರಿ ಒಂದು ವಿಶೇಷ ಅಂತ ಹೇಳಿದ್ರೆ, ನಾವು ಕಳೆದ ವರ್ಷ ದೇವರಿಗೆ ಒಂದು ಪ್ರಭಾವಳಿಯನ್ನ ರಚಿಸಿ ದೇವರಿಗೆ ಅರ್ಪಣೆ ಮಾಡುವುದು ಅಂತ ಹೇಳಿ ನಿಶ್ಚಯ ಮಾಡಿದ್ದೆವು. ನಾವು ಮೊದಲಿಗೆ ಹಿತ್ತಾಳೆಯ ಒಂದು ಪ್ರಭಾವಳಿಯನ್ನ ರಚನೆ ಮಾಡುದು ಅಂತ ಹೇಳಿ ನಿಶ್ಚಯ ಮಾಡಿದ್ದೇವೆ. ಆದ್ರೆ ಇಲ್ಲಿಯ ನಾವು ಸಭೆಯಲ್ಲಿ ಇಟ್ಟಾಗ ಅದು ಹಿತ್ತಾಳೆ ಬೇಡ, ಅದು ರಜತ ಬೆಳ್ಳಿಯ ಪ್ರಭಾವಳಿಯೇ ಆಗಬೇಕು ಅನ್ನುವಂತಹ ಒಂದು ಆಗ್ರಹ ಬಂದಾಗ ನಾವೆಲ್ಲ ದೇವರಿಗೆ ರಜತ ಪ್ರಭಾವಳಿಯನ್ನ ಮಾಡುವ ಬಗ್ಗೆ ನಾವು ಸಂಕಲ್ಪ ಕೈಗೊಂಡಿದ್ದೆವು. ಅದು ಈ ಬಾರಿ ನಮ್ಮ ಕನಸು ಕೈಗೂಡ್ತಾ ಇದೆ. ಅದರ ಪ್ರಭಾವಳಿಯ ಕೆಲಸ ಬಹುತೇಕ ಆಗಿದೆ. ನಾಡಿದ್ದಿಗೆ ಅದು ರಚನೆ ಆಗಿ ನಮ್ಮ ಕೈ ಸೇರ್ತದೆ. ಈ ರಜತ ಪ್ರಭಾವಳಿಯ ಸಮರ್ಪಣೆ ಕೂಡ ಈ ಒಂದು ಕಾರ್ಯಕ್ರಮದ ಭಾಗ. ನಾಡಿದ್ದು ಅದು ಪ್ರತಿಷ್ಠೆ ಆದ ಕೂಡಲೇ ನಮಗೆ ಆ ಸಮಯದ ಒಂದು ಅಭಾವ ಇದೆ. ಯಾಕಂತ ಹೇಳಿದ್ರೆ ಈ ನಮ್ಮ ಸಾರ್ವಜನಿಕ ಗಣೇಶ ದೇವರ ಪ್ರತಿಷ್ಠೆ ಆದ ಕೂಡಲೇ ಇಲ್ಲಿ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು ಆರಂಭವಾಗಬೇಕು. ಒಂದು ಅರ್ಧ ಗಂಟೆಯ ಒಂದು ಏನು ಗ್ಯಾಪ್ ಇದೆ, ಆ ಗ್ಯಾಪ್ ನಲ್ಲಿ ನಾವು ಈ ಒಂದು ಏನು ಪ್ರಭಾವಳಿಯನ್ನ ಸಮರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ನಾವು ಮಾಡಬೇಕು. ನಮ್ಮ ಯೋಜನೆಯ ಪ್ರಕಾರ ರಜತ ಪ್ರಭಾವಳಿಯನ್ನ ನಾವು ಉಜಿರೆಯ ಸರ್ಕಲ್ ನಿಂದ ದೇವಸ್ಥಾನಕ್ಕೆ ತಗೊಂಡು ಬಂದು ಇಲ್ಲಿ ದೇವರಲ್ಲಿ ಇಟ್ಟು ಅದನ್ನ ಒಂದು ಆರತಿ ಮಾಡಿ ಆಮೇಲೆ ಅದನ್ನ ನಮ್ಮ ಮಹಾಗಣಪತಿ ದೇವರಿಗೆ ಅರ್ಪಣೆ ಮಾಡುದು ಅಂತ ಹೇಳಿ ನಿಶ್ಚಯ ಮಾಡಿದ್ದೇವೆ. ಬಹಳ ಏನು ಆಡಂಬರಗಳಿಲ್ಲದ ಸರಳ ರೀತಿಯಲ್ಲಿ ನಾವು ಮಾಡುದು ಅಂತ ಹೇಳಿ ನಿಶ್ಚಯ ಮಾಡಿದ್ದೇವೆ. ಯಾಕಂದ್ರೆ ಆದಷ್ಟು ಬೇಗ ಆಗಬೇಕು. ಹಾಗಾಗಿ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಸರಳ ರೀತಿ ಆದ್ರೂ ಕೂಡ ನಾವೆಲ್ಲ ಸೇರ್ಬೇಕಾಗ್ತದೆ. ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರ್ಬೇಕು. ಸಂಖ್ಯೆಯಲ್ಲಿ ಸರಳತೆ ಬೇಡ, ನಾವು ಕಾರ್ಯಕ್ರಮದಲ್ಲಿ ಮಾತ್ರ ಸರಳತೆ. ಹಾಗಾಗಿ ಎಲ್ಲರೂ ಆ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ರಜತ ಪ್ರಭಾವಳಿಯ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬೇಕು. ಯಾಕಂತ ಹೇಳಿದ್ರೆ ಇದು ಎಲ್ಲರ ಸೇರುವಿಕೆಯಿಂದ, ಎಲ್ಲರ ಸಹಾಯದಿಂದ ಆದಂತಹ ಒಂದು ಏನು ಕೆಲಸ. ಹಾಗಾಗಿ ನಿಮ್ಮೆಲ್ಲರ ಉಪಸ್ಥಿತಿ ಅದಕ್ಕೊಂದು ವಿಶೇಷವಾದ ಕಳೆಯನ್ನ ತರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಇನ್ನೊಂದು, ಇವತ್ತು ನಾವು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ಹಾಗೂ ಆಮಂತ್ರಣ ಹಂಚಿಕೆಯ ಬಗ್ಗೆ ಬೇರೆ ಬೇರೆ ವ್ಯಕ್ತಿಗಳಿಗೆ, ನಮ್ಮ ಸದಸ್ಯರಿಗೆ ಅದರ ಜವಾಬ್ದಾರಿಯನ್ನ ಹಂಚಿಕೆಯನ್ನ ಮಾಡಿದ್ದೇವೆ. ಈಗಾಗಲೇ
ಪ್ರಕಾಶ್ ಗೌಡ್ರು ಹೇಳಿದ್ರು, ಈ ಆಮಂತ್ರಣ ಪತ್ರಿಕೆಯ ಹಂಚಿಕೆ ಬಹಳ ಸಮರ್ಪಕವಾಗಿ ಆಗಬೇಕು, ಅದು ಆದರೆ ಮಾತ್ರ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ಹೇಳಿದ್ರು. ಇದು ನನಗೆ ಈಗ ಅನುಭವಕ್ಕೆ ಬರ್ತದೆ. ಯಾಕಂತ ಹೇಳಿದ್ರೆ ನಾವು ಸುಮಾರು ಒಂದು 5 ತಿಂಗಳಿಂದ ನಾವು ಮನೆ ಮನೆಗೆ ಹೋಗ್ತಾ ಇದ್ದೇವೆ. ಅದು ಆ ಕೆಲಸ ಎಷ್ಟು ಕಷ್ಟ ಅಂತ ಹೇಳಿ ನನಗೆ ಅನುಭವಕ್ಕೆ, ಸ್ವತಃ ವೈಯಕ್ತಿಕವಾಗಿ ಅನುಭವಕ್ಕೆ ಬರ್ತಾ ಇದೆ. ನಾವು ಒಂದು ಮನೆಯನ್ನ ಬಿಟ್ಟರು ಕೂಡ ಅವ್ರು ತುಂಬಾ ನೊಂದುಕೊಳ್ತಾರೆ, ಅಂಕಲ್ನ ಇಲ್ಲ ಇಲ್ಲ ಬುಡಿಯರು ಅಂತ ಹೇಳಿ. ಆ ರೀತಿ ಆಗಬಾರದು. ಪ್ರತಿಯೊಂದು ಮನೆಗೂ ಕೂಡ ಇದು ತಲುಪಬೇಕು. ಅದು ಬಹುಶಃ ನಾವು ಕೊಡುವ ರೀತಿಯಲ್ಲಿಯೂ ಕೂಡ ನಾವು ಒಂದು ವಿಶೇಷತೆಯನ್ನು ನಾವು ಮಾಡ್ಬೇಕು. ಯಾಕಂತ ಹೇಳಿದ್ರೆ ಕೇವಲ ಕಾಟಾಚಾರಕ್ಕೆ ಕೊಟ್ಟು ಬರುವಂತದ್ದಲ್ಲ, ಅಲ್ಲಿ ಹೋಗಿ ಇಂತಹ ಕಾರ್ಯಕ್ರಮ ಇದೆ, ರಜತ ಪ್ರಭಾವಳಿಯ ಸಮರ್ಪಣೆಯ ಕಾರ್ಯಕ್ರಮ ಇದೆ, ಬರಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳಿ ಕೊಟ್ಟು ಬರಬೇಕು. ಇಷ್ಟು ಈ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಬೇರೆ ಬೇರೆ ಉಪಸಮಿತಿಗಳ ರಚನೆ ಕೂಡ ಆಗಿದೆ. ಈ 18 ವರ್ಷಗಳು ಕೂಡ ಎಲ್ಲರ ಸಹಕಾರದಿಂದ ಬೇರೆ ಬೇರೆ ಸಮಿತಿಯ ಹೊಂದಾಣಿಕೆಯನ್ನ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಈ ಬಾರಿಯೂ ಕೂಡ ಯಾರಿಗೆ ಜವಾಬ್ದಾರಿಯನ್ನ ಹಂಚಿಕೆ ಮಾಡಿದ್ದಾರೆ ಅವರು ಅದನ್ನ ಸಮರ್ಪಕ ರೀತಿಯಲ್ಲಿ ನಮ್ಮ ಕೆಲಸ, ನಮ್ಮ ದೇವರ ಕೆಲಸ ಅನ್ನುವಂತಹ ಒಂದು ರೀತಿಯಲ್ಲಿ ಇದನ್ನ ಮಾಡಬೇಕು ಅನ್ನುವಂತಹ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ನೀವೆಲ್ಲ ಆಧಾರ ಸ್ತಂಭಗಳು. ನೀವು ಅಲ್ಲದಿದ್ರೆ ಈ ಕಾರ್ಯಕ್ರಮಗಳು ನಡೆಯುವುದು ಬಹಳ ಕಷ್ಟ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನ ಮತ್ತೊಮ್ಮೆ ಕೇಳ್ಕೊಳ್ತಾ, ಅದರ ಜೊತೆಗೆ ಈ ಬಾರಿ ಅಧ್ಯಕ್ಷರು ನಾವು ಹಿಂದೆ ಇದರ ಪೂರ್ವಭಾವಿ ಸಭೆಯನ್ನ ಮಾಡಿದಾಗ ಹೇಳಿದ್ರು, ನಾವು ಸ್ವಲ್ಪ ಖರ್ಚಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ. ಈ ಬಾರಿ ಮಾತ್ರ ಯಾಕಂತ ಹೇಳಿದ್ರೆ ವಿಜಯ ಗೋಪುರ ಆಗ್ತಾ ಇದೆ, ಮಾರ್ಚ್ ನಲ್ಲಿ ಬ್ರಹ್ಮಕಲಶ ಆಗ್ತಾ ಇದೆ. ಹಾಗಾಗಿ ನಾವು ಖರ್ಚನ್ನ ಕಡಿವಾಣ ಮಾಡಬೇಕು. ಮತ್ತೆ ಸಮಿತಿಯ ಕಡೆಯಿಂದ ಏನಾದ್ರೂ ವಿಜಯ ಗೋಪುರಕ್ಕೆ ಒಂದು ಕೊಡುಗೆಯನ್ನ, ದೇಣಿಗೆಯನ್ನ ನೀಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನ ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಖರ್ಚನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೆಲವಾರು ಈ ಹಿಂದೆ ಆಗುವಂತ ಕೆಲವು ಕಾರ್ಯಕ್ರಮಗಳು ನಾವು ಸ್ವಲ್ಪ ಕಡಿತಗೊಳಿಸಿದ್ದೇವೆ. ಹಾಗಾಗಿ ಇದನ್ನು ಕೂಡ ತಮ್ಮ ಗಮನಕ್ಕೆ ತಂದುಕೊಂಡು ಈ ಎಲ್ಲ ಕಾರ್ಯಕ್ರಮಗಳು ದೇವರ ಸಂಪೂರ್ಣ ಅನುಗ್ರಹದಿಂದ ಬಹಳ ಒಳ್ಳೆಯ ರೀತಿಯಲ್ಲಿ ಸಾಮರಸ್ಯಪೂರ್ಣವಾಗಿ, ಯಾವುದೇ ಗೊಂದಲಗಳು ಇಲ್ಲದೆ, ಯಾವುದೇ ಸಮಸ್ಯೆಗಳು ಇದ್ರೆ ನಾವೇ ಅದರಲ್ಲಿ ಪರಿಹರಿಸಿಕೊಳ್ಬೇಕು. ಅದನ್ನ ಬಹಳ ಮುಂದಕ್ಕೆ ತೆಗೆದುಕೊಂಡು ಹೋಗದೆ ಇದು ನಮ್ಮ ಕಾರ್ಯಕ್ರಮ ಅನ್ನುವಂತಹ ಒಂದು ಮನೋಭಾವನೆಯಿಂದ ಮಾಡಬೇಕು ಅನ್ನುವಂತಹ ಒಂದು ವಿನಂತಿಯನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ರಿಗೂ ಶುಭವಾಗಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಬಗ್ಗೆ ಸವಿವರವಾಗಿ ಮಾತಾಡಿದಂತಹ ಗೌರವಾಧ್ಯಕ್ಷರಾಗಿರುವಂತಹ ಶರತ್ ಕೃಷ್ಣ ಪಡ್ಬೇಟ್ನಾಯರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದಕ್ಕೆ ನಮ್ಮ ಈ ಒಂದು ಗಣೇಶೋತ್ಸವದ ಅಧ್ಯಕ್ಷತೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವಂತಹ ರಾಮಣ್ಣ ಗೌಡ್ರವರು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಜನಾರ್ದನ ನಮಃ. ಗಣೇಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತಸ್ಥರು ಆದ ಗೌರವಾನ್ವಿತ ಶ್ರೀ ಧನಿಗಳಿಗೆ ವಂದಿಸಿದ, ವೇದಿಕೆಯಲ್ಲಿರುವ ನಮ್ಮ ಸಮಿತಿಯ ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು, ನಿಕಟಪೂರ್ವ ಅಧ್ಯಕ್ಷರು ಇವರಿಗೆ ವಂದಿಸುತ್ತಾ, ವೇದಿಕೆಯ ಮುಂದೆ ಇರುವ ಹಿರಿಯರಿಗೆ ಹಾಗೂ ಎಲ್ಲ ದೇವರ ಭಕ್ತರಿಗೆ, ಮಹಿಳಾ ಮಂಡಲದ ಸದಸ್ಯರಿಗೆ, ಪ್ರಗತಿ ಮಹಿಳಾ ಮಂಡಲ, ಮಾತೃ ಮಹಿಳಾ ಮಂಡಲದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ವಂದಿಸುತ್ತಾ, ಆತ್ಮೀಯರೇ, ನಾವು ಈ ಹಿಂದೆ ನಿಶ್ಚಯಿಸಿದಂತೆ ಇಂದು 19ನೇ ವರ್ಷದ ಶ್ರೀ ಗಣೇಶೋತ್ಸವ ಆಮಂತ್ರಣ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಇಂದಿನ ಗಣೇಶೋತ್ಸವವು ಬಹಳ ಚಂದ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನೆರವೇರಿದ್ದು, ಅಂತೆಯೇ ಈ ವರ್ಷ ಗಣೇಶೋತ್ಸವವು ಯಶಸ್ವಿಯಾಗಿ ನೆರವೇರಲು ನಿಮ್ಮೆಲ್ಲರ ಸಹಕಾರ ಅಧ್ಯಕ್ಷನ ನೆಲೆಯಲ್ಲಿ ಕೋರುತ್ತೇನೆ. ಆದರೆ ಅದರ ಜೊತೆಗೆ ನಮ್ಮೆಲ್ಲರ ಬಹಳ ದೊಡ್ಡ ಕನಸು ಶ್ರೀ ಮಹಾಗಣಪತಿ ದೇವರಿಗೆ
ಬಿಲ್ಲಿಯ ಪ್ರಭಾವಳಿ ಮಾಡಬೇಕು ಎಂಬುದು ಹಾಗೂ ಈ ವರ್ಷದ ಗಣೇಶೋತ್ಸವ ಶುಭ ದಿನದಂದು ಈ ಪ್ರಭಾವಳಿಯನ್ನು ದೇವರಿಗೆ ಅರ್ಪಿಸಲಿದ್ದೇವೆ. ಈ ಕಾರ್ಯಕ್ಕೆ ಸುಮಾರು 8 ಲಕ್ಷ ರೂಪಾಯಿಗಳ ವೆಚ್ಚ ತಗುಲಿದ್ದು ಭಕ್ತಾಭಿಮಾನಿಗಳ ಹೆಚ್ಚಿನ ಸಹಕಾರವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಮಾತು ಕಡಿಮೆ ಜಾಸ್ತಿ ದುಡಿಮೆ ಎಂಬಂತೆ ಕೆಲಸ ಮಾಡುವಂತಹ ಅಧ್ಯಕ್ಷರು ಸರಳವಾಗಿ ಮಾತಾಡ್ತಾರೆ. ಆದರೆ ಕೆಲಸದಲ್ಲಿ ಬಹಳ ಮುಂದಾಗಿ ನಿಂತು ಎಲ್ಲವನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಎತ್ತಿದ ಕೈ ಅಧ್ಯಕ್ಷರದ್ದು. ಬಹಳ ಉತ್ತಮವಾಗಿ ಮಾತಾಡಿದಂತಹ ಅಧ್ಯಕ್ಷರಾಗಿರುವಂತಹ ರಾಮಣ್ಣಗೌಡ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಧನ್ಯವಾದ ಸಮರ್ಪಣಾ ಹಂತಕ್ಕೆ ಹೋಗ್ತಾ ಇದ್ದೇವೆ. ಅಂದ್ರೆ 1 ಗಂಟೆ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ವಿ. ಅದೇ 1 ಗಂಟೆ ಒಳಗಡೆ ಕಾರ್ಯಕ್ರಮವನ್ನ ಮುಗಿಸುವಂತಹ ಎಲ್ಲರ ಸಮಯಕ್ಕೂ ಗೌರವ ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನ ಧನ್ಯವಾದದ ಮೂಲಕ ಮುಗಿಸ್ಲಿಕ್ಕಿದ್ದೇವೆ. ಬಂದಂತಹ ಎಲ್ಲ ಅತಿಥಿಗಳಿಗೂ ವೇದಿಕೆಯಲ್ಲಿರುವ ಗಣ್ಯರಿಗೂ ಧನ್ಯವಾದವನ್ನು ಅರ್ಪಿಸಬೇಕಾಗಿ ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಮಮತಾರವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. 19ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯ ಸಮಾರಂಭವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಹಾಗೆ ಈ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಮಾಡಿದ ನಮ್ಮೂರ ಗಣಿಗಳಾದ ಹಾಗೂ ಗಣೇಶೋತ್ಸವದ ಗೌರವಾಧ್ಯಕ್ಷರಾದ ಶ್ರೀಯುತ ಶರತ್ ಕೃಷ್ಣ ಪಡ್ವಟ್ನಾಯ ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಗಣೇಶೋತ್ಸವದ ಅಧ್ಯಕ್ಷರಾದ ಶ್ರೀಯುತ ರಾಮಣ್ಣಗೌಡ ಇವರಿಗೂ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲಾ ಪದಾಧಿಕಾರಿಗಳಿಗೂ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಬಂದಿರುವ ಎಲ್ಲಾ ಭಗವದ್ ಭಕ್ತರಿಗೂ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಇಲ್ಲಿ ಇರುವ ಮಾಧ್ಯಮ ಮಿತ್ರದವರಿಗೂ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಎಲ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿದಂತಹ ಉಪಾಧ್ಯಕ್ಷರಾಗಿರುವಂತಹ ಮಮತಾರವರು ತಮಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಒಂದು ಲಘು ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲರೂ ಕೂಡ ಒಂದು ಉಪಹಾರವನ್ನ ಸ್ವೀಕರಿಸಿ ತೆರಳಬೇಕು ಅಂತ ಹೇಳಿ ಎಲ್ಲ ಭಕ್ತ ವೃಂದದಲ್ಲಿ ಕೂಡ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ.